ಕೆ ಆರ್ ಪುರಮಲ್ಲಿ ಪಂಚಮಿ ಸರ್ಕಲಲ್ಲಿ ಒಂದು ಹಳೆಯ ದೇವಸ್ಥಾನ ಇತ್ತು. ಹಳೆಯ ದೇವಸ್ಥಾನ ಒಂದು 5-6 ವರ್ಷದ ಹಿಂದಿನಿಂದ ನಾವು ಭಕ್ತಾದಿಗಳ ಕೋರಿಕೆ ಮೇಲೆ ರಾಮೋತ್ಸವ ಸ್ಟಾರ್ಟ್ ಮಾಡಿದ್ವಿ. ಸುಮಾರು 6-7 ವರ್ಷದಿಂದ ಒಂದು 5-6 ರಾಮನವಮಿ ದಿವಸ 5-6 ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿ ವಿಜೃಂಭಣೆಯಿಂದ ರಾಮೋತ್ಸವ ಮಾಡ್ತಾಯಿರ್ತೀವಿ. ಈಗ ಭಕ್ತಾದಿಗಳ ಕೋರಿಕೆ ಮೇಲೆ ಎಲ್ಲರೂ ಹೇಳೋದು ಹಳೆಯ ದೇವಸ್ಥಾನ ಆಗ್ಬಿಟ್ಟಿದೆ, ರಿನಿವೇಷನ್ ಮಾಡಿಸಿ ಹೊಸ ಕಟ್ಟಡ ಕಟ್ಟಿ ಅಂತ ಹೇಳಿದ್ರು. ಅದಕ್ಕೊಂದು ಭಕ್ತಾದಿಗಳ ಕೋರಿಕೆ ಮೇರೆಗೆ ಅವರ ಸಹಕಾರ ಮೇರೆಗೆ ಒಂದು ದೇವಸ್ಥಾನ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿ ಒಂದು ಫಂಡನ್ನು ಕಲೆಕ್ಟ್ ಮಾಡ್ತಾಯಿದ್ದೀವಿ. ಈ ದೇವಸ್ಥಾನ ಎಸ್ಟಿಮೇಷನ್ ಕಾಸ್ಟು ಸುಮಾರು 75 ಲಕ್ಷ ಬೀಳುತ್ತೆ. ಅದು ಪೂರಾ ಕಲ್ಲಿನ ಬಿಲ್ಡಿಂಗ್ಗಳಾಗಿರುತ್ತೆ. ಪೂರಾ ಹಾಸನದಲ್ಲಿ ಎಲ್ಲೂ ಎಲ್ಲ ಕಲ್ಲಿನ ದೇವಸ್ಥಾನ. ಇದು ಹಾಸನದೇ ಪ್ರಪ್ರಥಮವಾಗಿ ಕಲ್ಲಿನ ದೇವಸ್ಥಾನ ಮಾಡಬೇಕು, ರಾಮ ಮಂದಿರ ಮಾಡಬೇಕು ಅಂತ ಮಾಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಇದರಿಂದ ನಾವು ದೇವಸ್ಥಾನ ಕಟ್ಟಿಗೆ ಹೊರಟಿದ್ದೀವಿ. ಇದಕ್ಕೂ ಕಮಿಟಿ ಮಾಡಿದ್ದೀವಿ. ನಾವು ಕಮಿಟಿಲಿ ಒಂದು 15 ಜನ ಮೆಂಬರ್ಸ್ ಇದ್ದೀವಿ. ಅವರ ಶಕ್ತಿ ಅನುಸಾರ ಅವರು ದುಡ್ಡು ಕೊಟ್ಟಿದ್ದಾರೆ ಕಮಿಟಿಗೆ. ನಾನು ಹೇಳೋದು ಈ ದೇವಸ್ಥಾನ ಮುಂದಿನ ರಾಮನವಮಿ ಒಳಗೆ ದೇವಸ್ಥಾನ ಮಾಡಬೇಕು ಅಂತ ನಮ್ಮ ಧ್ಯೇಯ ಇದೆ. ಸಾರ್ವಜನಿಕರು ಸಹಕಾರ ಕೊಟ್ಟು ಈ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಭಕ್ತಾದಿಗಳು ಸಾರ್ವಜನಿಕರ ಸಹಾಯ ಅತ್ಯಗತ್ಯವಾಗಿರ್ತದೆ. ಆದ್ದರಿಂದ ತಾವುಗಳೆಲ್ಲರೂ ಸಹಕಾರ ಕೊಟ್ಟು ದೇವಸ್ಥಾನ ಕಟ್ಟಕ್ಕೆ ಮುಂದಿನ ರಾಮನವಮಿ ವೇಳೆ ದೇವಸ್ಥಾನ ಪುನರುದ್ಧಾರ ಮಾಡೋಕ್ಕೆ ಸಹಕಾರ ಕೊಡಬೇಕು ಅಂತ ನಮ್ಮಲ್ಲಿ ಕಲೆಪೆ ಪ್ರಾರ್ಥಿಸ್ತೇವೆ. ಈ ರಾಮ ಮಂದಿರದ್ದು ಅಕೌಂಟು ಸೌತ್ ಇಂಡಿಯನ್ ಬ್ಯಾಂಕಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿದ್ದೀವಿ. ಅದು ಸ್ಕ್ಯಾನರು ಸಹ ಇದೆ. ಹಾಗೆ ಸುಮಾರು 5,50,000 ಅಮೌಂಟ್ ಕಲೆಕ್ಟ್ ಮಾಡಿದ್ದೀವಿ, ಅಕೌಂಟಲ್ಲಿದೆ. ಆಮೇಲೆ ಈ ಸ್ಕ್ಯಾನರ್ಗೆ ನನ್ನ ನಂಬರು ಮತ್ತು ಸೆಕ್ರೆಟ್ರಿ ನಂಬರು ಇದೆ. ಅಕೌಂಟ್ ಜಾಯಿಂಟ್ ಅಕೌಂಟ್ ಮಾಡಿದ್ದೀವಿ. ಭಕ್ತಾದಿಗಳು ಹಣ ಕೊಡೋಕ್ಕೆ ಸ್ಕ್ಯಾನರ್ಗವರೆಗೂ ಹಾಕ್ಬೋದು. ನಮ್ಮ ನಂಬರ್ಗೆ ಕೊಡ್ತೀವಿ, ಸ್ಕ್ರೀನಲ್ಲಿ ಬರುತ್ತೆ. ಆ ನಂಬರ್ಗೆ ಗೂಗಲ್ ಪೇ ಮಾಡ್ಬೋದು. ಇಲ್ಲ ಸ್ಕ್ಯಾನರ್ ಇದೆ, ಪಾಂಪ್ಲೆಟಲ್ಲಿ ಸ್ಕ್ಯಾನರ್ ಇದೆ, ಸ್ಕ್ಯಾನರ್ಗೆ ಹಣ ಕಳಿಸ್ಬೋದು. ಸಾರ್ವಜನಿಕರು ಸಹಾಯ ಮಾಡಿ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಕ್ಕೆ ತುಂಬ ಸಹಕಾರ ಕೊಡಬೇಕು ಅಂತ ನಾನು ಆಶಿಸ್ತೀನಿ. ಈ ದೇವಸ್ಥಾನದ ಆಟದ ಕಚೇರಿ ದೇವಸ್ಥಾನ ಮುಂಭಾಗದಿಂದ ಒಂದು ಫ್ಯಾನ್ಸಿ ಬ್ಯಾಂಗಲ್ ಸ್ಟೋರ್ಸ್ ಫ್ಯಾನ್ಸ್ ಇದೆ, ಬಿಗ್ ಸ್ಟಾಲ್ ಇದೆ. ಹೇಮಂತ್ ಅಂತ ಅವರು ಸೆಕ್ರೆಟ್ರಿ ಆಗಿರ್ತಾರೆ. ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಏನೇ ಇದಕ್ಕೆ ಮೆಸೇಜಸ್ ಬೇಕಾದ್ರೂ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲೇ ಸ್ಕ್ಯಾನರ್ ಇರುತ್ತೆ, ಅಲ್ಲೂ ಸ್ಕ್ಯಾನ್ ಮಾಡ್ಬೋದು ಬೇಕಾದ್ರೆ. ಇಲ್ಲ ನಮ್ಮ ಫೋನ್ ನಂಬರು ಸೆಕ್ರೆಟ್ರಿದು ನಂದು ಫೋನ್ ನಂಬರ್ ಇದೆ, ಅದಕ್ಕೂ ಗೂಗಲ್ ಪೇ ಇದೆ, ಅದಕ್ಕೂ ಹಾಕ್ಬೋದು. ಈ ಅಕೌಂಟು ನಾವು ಕೊಡ್ತಿದ್ದೀವಲ್ಲ ಸಂಪೂರ್ಣ ದೇವಸ್ಥಾನದ ಅಕೌಂಟ್ ಆಗಿರುತ್ತದೆ. ನನ್ನ ಪರ್ಸನಲ್ ನಂಬರ್ ಆಗಲಿ, ಹೇಮಂತ್ ನಂಬರ್, ಸೆಕ್ರೆಟ್ರಿ ನಂಬರ್ ಆಗಿರಲ್ಲ. ದೇವಸ್ಥಾನದ ಸ್ಕ್ಯಾನರೇ ಇರುತ್ತೆ. ಎಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ಯಾನರ್ ಬೇಕಾದ್ರೆ ನಮ್ಮ ಫೋನಲ್ಲಿದೆ, ಕಳಿಸ್ಕೊಡ್ತೀವಿ. ಅಕೌಂಟ್ಗೆ ಆದರೆ ನಿಮಗೂ ಮೆಸೇಜ್ ಬರುತ್ತೆ, ಇಮಿಡಿಯೇಟಾಗಿ ಮೆಸೇಜ್ ಬರುತ್ತೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್.